ರಾಮನಗರ ಜಿಲ್ಲೆ ಅಂತ ನನಗೆ ಬರೋದು. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನೋದು ಯಾವುದೇ ಕಾರಣಕ್ಕೂ ನನ್ನ ಬಾಯಿಗೆ ಬರಲ್ಲ. ಇದು ರಾಮನಗರ ಜಿಲ್ಲೆನೇ ಇದೆ. ರಾಮನಗರ ಜಿಲ್ಲೆಯ ನಮ್ಮ ಬಿಡದಿ ಹೋಬಳಿ, ಈ ಬಿಡದಿ ಹೋಬಳಿ ನನಗೆ ಬಹುಶಃ ಯಾವ ಜನ್ಮದಲ್ಲಿ ಈ ಒಂದು ನೆಲದಲ್ಲಿ ಹುಟ್ಟಿದ್ದೋ ಗೊತ್ತಿಲ್ಲ. ನಾನು ಯಾವ ಜನ್ಮದಲ್ಲಿ ನಾನು ಜನ್ಮ ತಾಳದಂಥದ್ದು ಹಾಸನ ಜಿಲ್ಲೆನಲ್ಲಿ. ರಾಜಕೀಯವಾಗಿ ಜನ್ಮ ಕೊಟ್ಟವರು ಇಲ್ಲಿರ್ತಕ್ಕಂಥ ನನ್ನ ತಾಯಂದಿರು, ಸಹೋದರಿಯರು, ಹಿರಿಯರು. ನೀವು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟದ್ದು. ನಾನು ಮೊದಲನೇ ಬಾರಿ ಲೋಕಸಭೆಗೆ ನಿಂತಿದ್ದು ಒಂದು ಭಾಗ, ಅದಾದ ಮೇಲೆ 2 ಬಾರಿ ಚುನಾವಣೆಯಲ್ಲಿ ಸೋತೆ 99ನೇ ಇಸ್ವಿವರೆಗೆ. ಮೊದಲನೇ ಬಾರಿ ನಿಂತಾಗ ಸುಮಾರು 1,08,000 ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರಿ ಲೋಕಸಭೆಗೆ. ಅದಾದ ಮೇಲೆ 3 ಚುನಾವಣೆ ಸೋತಿದ್ದೆ. ಕೊನೆಗೆ ರಾಮನಗರದ ಒಂದು ಮದುವೆಗೆ ಹೋಗಿದ್ದಾಗ ಒಂದು ಅಜ್ಜಿ ನನ್ನ ಗದ್ದೆ ಸರ್ವೆ, ತಲೆ ಸರ್ವೆ, ಯಾಕಪ್ಪ ಬೇರೆ ಕಡೆ ಹೋಗ್ತೀಯ, ನಿನ್ ಮನೆ ಇದು, ಹೋಗ್ಬೇಡಪ್ಪ ಅಂತಕ್ಕಂಥದ್ದನ್ನ ಒಂದು ಆ ಅಜ್ಜಿ ಮೊಮ್ಮಗ ನನ್ನಿಂದ ಎಲ್ಲ ಮಾಡ್ಕೊಂಡು ನಮ್ಗೆ ಟೋಪಿ ಹಾಕು ಹೋಗಾಯ್ತು. ಅದು ನೋಡ, ಇವತ್ತು ಒಂದು ರೀತಿಯ ನನಗೆ ಅಗ್ನಿ ಪರೀಕ್ಷೆ. ಅಪರಾಧಿ ಸ್ಥಾನದಲ್ಲಿ ಈಗಿನ ಸರ್ಕಾರ ನಿಲ್ಲಿಸಿದೆ. ಈ ಒಂದು ಬಿಡದಿಯ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಶಾಸಕನಾಗೋದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಹಲವಾರು ಬಾರಿ ಪ್ರವಾಸ ಮಾಡಿದ್ದೇನೆ. ನಮ್ಮ ಅವರು ಒಬ್ಬ ನೇರವಾದಿ ರಾಜಕಾರಣಿ ಇದ್ರು, ದಿವಂಗತ ರಾಮಯ್ಯನವರು. ಹೊನ್ನಪ್ಪರು ಸಹ ಹಲವಾರು ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಸ್ವಲ್ಪ ದಿವಸ ಜೊತೆಯಲ್ಲಿದ್ದಂಥವ್ರು. ಈಗ ಹಲವಾರು ಜನ ಹಿರಿಕರು ಅಂತಕ್ಕಂಥದ್ರಲ್ಲಿ ಏನು ಪಾತ್ರ ವಹಿಸಿದ್ದಾರೆ. ನಾನು 2004ರಲ್ಲಿ ಚುನಾವಣೆಗೆ ನಿಂತಾಗ ಏನೋ ಗೊತ್ತಿಲ್ಲ, ಹೋದ ಕಡೆ ಎಲ್ಲ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಕೂಗು ನಾನು ಕೇಳ್ತಾ ಇದ್ದೆ. ನಮ್ಮ ಕೂಟ್ಕಲ್ ಹೋಬಳಿಯ ಜಾಲಮಂಗಲ, ಆ ಜಾಲಮಂಗಲದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ನಾನು ಹಳ್ಳಿ ಮೇಲೆ ಬಂದೆ. ಆ ಜಾಲಮಂಗಲದಲ್ಲೂ ಜನ ಕೂಗಿದ್ರು. ಆ ಜಾಲಮಂಗಲದ ತಂದೆ ತಾಯಿದ್ರು, ಯುವಕರು, ಮುಂದಿನ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಂತೇಳಿ, ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿ. ನಾನು ಆ ದೇವಸ್ಥಾನದ ಆ ಒಂದು ಕೈ ಮುಗಿದ್ದೀನಿ ನಿಮ್ಮೆಲ್ಲರಿಗೆ. ನಾನೇನೋ ಅಧಿಕಾರ ಪಡಿಬೇಕು ಅಂತೇಳಿ ಚುನಾವಣೆಗೆ ನಿಂತಿಲ್ಲ. ಮುಖ್ಯಮಂತ್ರಿ ಅಂತಕ್ಕಂಥ ಪದ ಬಳಕೆ ಮಾಡಬೇಡಿ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ಈ ತಾಲೂಕಿನ ಜನ ಯಾವತ್ತೂ ಒಂದು ಕಣ್ಣಲ್ಲಿ ನೀರಾಗದೆ ಸಂತೋಷದಿಂದ ಬದುಕನ್ನ ಪ್ರತಿ ಕುಟುಂಬ ಕಾಣುತ್ತೆ. ಅಲ್ಲಿವರೆಗೆ ನನಗೆ ಯಾವುದೇ ಅಧಿಕಾರ ಬೇಡ ಅಂತಕ್ಕಂಥ ಮಾತು 2004ರ ಚುನಾವಣೆಯಲ್ಲಿ ಜಾಲಮಂಗಲದ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಿಂದ ಭಾಷಣ ಮಾಡಿದೆ. ಬಹುಶಃ ನನಗದು ಶಾಪ ಆಗಿದೆ. ಯಾಕೆ ಅಂದರೆ ಆ ದೇವರ ಸನ್ನಿಧಾನದಲ್ಲಿ ನಾನು ಹೇಳಿದ್ದಲ್ಲ, ನಾನು ಯಾವ ಅಧಿಕಾರ ಅಪೇಕ್ಷೆ ಪಡಲ್ಲ. ನನಗೆ ಬೇಕಾಗಿರೋದು ರಾಮನಗರ ತಾಲೂಕಿನ ಪ್ರತಿ ಕುಟುಂಬಗಳು ನೆಮ್ಮದಿಯ ಬದುಕನ್ನು ಕಾಣಬೇಕು. ಅಲ್ಲಿವರೆಗೆ ನನಗೆ ಯಾವ ಅಧಿಕಾರ ಬೇಡ ಅಂತಕ್ಕಂಥ ಮಾತು ಹೇಳಿದೆ. ಸರ್ಕಾರ ರಚನೆ ಆಯಿತು, ಕಾಂಗ್ರೆಸ್ ಮತ್ತು JDS. ಆದರೆ ಅಲ್ಲಿ ನಡೆದಂತ ಕೆಲವು ಘಟನೆಗಳಿಂದ JDS ಸರ್ಕಾರ ರಚನೆ ಮಾಡಬೇಕಾಯಿತು. ಆ ಸರ್ಕಾರ ರಚನೆ ಮಾಡಬೇಕಾದ್ರೂ
ದಿವಂಗತ MP ಪ್ರಕಾಶ್ ಅವರು ಇವತ್ತು ಬದುಕಿಲ್ಲ. ಅವತ್ತೇನು ನಮ್ಮ ಶಾಸಕರುಗಳು ಅಣ್ಣ ಇನ್ನೂ 20 ತಿಂಗಳಾಗಿಲ್ಲ ನಾವು ಚುನಾವಣೆ ಎದುರಿಸಿ, ಚುನಾವಣೆಗೆ ಮಾಡಿರ್ತಕ್ಕಂಥ ಸಾಲ ತೀರಿಸ್ಕೊಳ್ಳೋಕ್ಕಾಗಿಲ್ಲ ನಾವು, ಮತ್ತೆ ದೊಡ್ಡವರು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಎಲ್ಲಿಂದ ಹೋಗೋದು, ಚುನಾವಣೆ ನಡೆಸೋದು ಹೇಗೆ, ಈ ಮಾತೆ ನನ್ನ ಮುಂದೆ ತಂದರು. BJP ಪಕ್ಷದಲ್ಲಿದ್ದಂಥವರು ಸಹ ಅಯ್ಯೋ ಈ ಚುನಾವಣೆಗೆ ಹೋದ್ರೆ ನಮ್ಗೆಲ್ರಿಗೂ ಸಮಸ್ಯೆ ಆಗ್ತದೆ, ತಾತ್ಕಾಲಿಕವಾಗಿ ಒಂದು ಸರ್ಕಾರ ಮಾಡಿಸಿ ನಾವೆಲ್ಲ ಜನತಾ ಪರಿವಾರದವರು ಮುಂದೆ ನಿಮ್ಮ ಜೊತೆಗೆ ಬಂದು ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ನಾನು MP ಪ್ರಕಾಶ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೊಳ್ಳಿ, ನನಗೇನು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆನೂ ಇಟ್ಟಿಲ್ಲ, ನನ್ನ ಪಕ್ಷ ಬೆಳೆಸಬೇಕು, ದಯವಿಟ್ಟು ಆ ಸ್ಥಾನ ಸ್ವೀಕಾರ ಮಾಡಿ ಎಂದೆ. ಆಗ MP ಪ್ರಕಾಶ್ ಅವರು ಹೇಳಿದ್ರು, ನೋಡಿ ಈಗ MLAಗಳು ಎಲ್ಲ ನಿಮ್ಮ ಪರವಾಗಿದ್ದಾರೆ, ನಾವು ದೇವೇಗೌಡರ ಜೊತೆಯಲ್ಲಿ ಇರ್ತೀವಿ, ದಯವಿಟ್ಟು ನನ್ನ ಮೇಲೆ ಒತ್ತಡ ಹಾಕಬೇಡಿ ಅಂತ ಹೇಳಿದಂಥದ್ದು ಬಹುಶಃ ಅವರ ಪತ್ನಿ ಇನ್ನೂ ಬದುಕಿದ್ದಾರೆ, ಅವ್ರ ಮನೆಯಲ್ಲಿ ನಡೆದಂಥ ಘಟನೆ. ನಮ್ಮ ಶಾಸಕರುಗಳ ಒತ್ತಡ, BJP ನಾಯಕರು ಅಂತಿಮವಾಗಿ ನಾನು ಅದಕ್ಕೆ ಕಾರಣ ಈ ತಾಲೂಕಿನ ಜನತೆ ನನ್ನ ದೇವರ ಸಮಾನ ಅಂತಕ್ಕಂಥದ್ದು ಇವತ್ತು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಯಾತಕ್ಕೆ ನಾನು ಸಂಪೂರ್ಣವಾಗಿ 5 ಅವಧಿಯ ಸರ್ಕಾರಗಳನ್ನು ನಡೆಸಲಿಕ್ಕಾಗಲಿಲ್ಲ, ಆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಮುಂದೆ ಹೇಳಿದ್ದಲ್ಲ, ಆ ದೇವರು ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಕೊಟ್ಟಿರಲಿಲ್ಲ. ಬಹುಶಃ ನಮ್ಮ ಸುಬ್ಬಶಾಸ್ತ್ರಿ ಅವರು, ನಮ್ಮ ಅಡ್ವೊಕೇಟ್ ಸಾಹೇಬರು ಪಾಪ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅಲ್ಲಿ ಅವತ್ತು ಅವರು ಸಹ ನನ್ನ ಜೊತೆಲಿ ಇದ್ದಂಥದ್ದನ್ನು ಸ್ಮರಿಸ್ಕೊತೀನಿ. ಬಹಳ ಜನ ಇದ್ರೆ ಅವತ್ತು ಆ ಜಾಲಮಂಗಲದಲ್ಲಿ ಇದ್ದಂಥವ್ರು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾನು ಮುಖ್ಯಮಂತ್ರಿ ಆದ ಮೇಲೆ ಬೆಂಗಳೂರು ನಗರದ ಸಮಸ್ಯೆಗಳೇನಿತ್ತು, ನನಗೆ ಅಧಿಕಾರಿಗಳು ಯಾವ ರೀತಿ ಅಧಿಕಾರ ನಡೆಸಬೇಕು ಅಂತ ಹೇಳಿಕೊಟ್ಟವರಲ್ಲ. ನಾನು ಕಲ್ತಿದ್ದು ಅಧಿಕಾರಕ್ಕೆ ಮೊದಲನೇ ಬಾರಿ MLA ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಆಡಳಿತ ನಡೆಸಬೇಕಲ್ಲ. ಗ್ರಾಮ ವಾಸ್ತವ್ಯ ಜನತಾ ದರ್ಶನದ ಮುಖಾಂತರ ಈ ಹಳ್ಳಿಯಿಂದ ಬರ್ತಕ್ಕಂಥ ಬಡವರ ಕಷ್ಟಗಳನ್ನು ನೋಡ್ತಾ ಇದ್ದೆ. ಅಂಥ ಬಡವರಿಂದ ನಾನು ಅಧಿಕಾರ ಹೇಗೆ ನಡೆಸಬೇಕು ಅಂತ ಕಲ್ತ್ಕೊಂಡವನು. ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ರೀತಿಯ ತೀರ್ಮಾನ ತೆಗೆದುಕೊಂಡೆ, ಆದರೆ ನಾನು ಪ್ರಚಾರ ತಗೊಳ್ಳಿಲ್ಲ. ಈಗ ಪುಟಗಟ್ಟಲೆ ಕೊಡ್ತಾರಲ್ಲ ಪ್ರಚಾರ, 4 ಪೇಜು 5 ಪೇಜು ಕೊಡ್ತಾರಲ್ಲ, ಆ ರೀತಿ ನಾನು ಎಂದೂ ಪ್ರಚಾರ ಕಿಟ್ಟಿಸಿ ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ದುಂದು ವೆಚ್ಚ ಮಾಡಲಿಲ್ಲ. ಅದೇ ನಾನು ಮಾಡಿದಂಥ ಇನ್ನೊಂದು ತಪ್ಪಿರ್ಬೋದು. ಈ ಒಂದು ಬೇರೆ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ನಿಮ್ಮ ಸಮಯ ವ್ಯರ್ಥ ಮಾಡಲ್ಲ, ಯಾಕೆಂದರೆ ಮಂಜಣ್ಣ ಭಾಳ ಸುದೀರ್ಘವಾಗಿ ಮಾತಾಡಿರೋದು ಅಷ್ಟೇ ಅಲ್ಲ, ನಾನು ಇಲ್ಲಿ ಹಲವಾರು ಜನ ನನ್ನ ಅಕ್ಕಂದರೋ ತಂಗಿರೋ ಜೊತೆ ನನ್ನ ಮಕ್ಕಳು ಸಮಾನವಾಗಿರ್ತಕ್ಕಂಥ 2-3 ಜನ ಹೆಣ್ಣು ಮಕ್ಕಳು ಕಾಲೇಜಿನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಅದ್ರ ಜೊತೆ ನಮ್ಮ ಯುವಕರೊಬ್ಬರು ಯೋಗಿ ಅದ್ಭುತವಾಗಿ ಮಾತನಾಡಿದ್ರು. ನಾನಿಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇದ್ದೆ, ಈ ರೀತಿಯ ಒಂದು ಚಿಂತಕ್ಕಂಥ ನನ್ನ ಸಹೋದರಿಯರು, ನನ್ನ ಯುವಕ ಸ್ನೇಹಿತರು ಏನೋ ಹೇಳ್ತಾರಲ್ಲ ಜನ್ಸಿ, ಅದನ್ನು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರೋಕ್ಕೆ ನಿಮ್ಮಂಥವರು ಇವತ್ತು ಬಿಡುದಿನಲ್ಲಿ ನನ್ನ ತಾಯಂದಿರು 470 ದಿವಸಲು ಹಿರಿಯರಿರ್ಬೋದು ಕಿರಿಯರಿರ್ಬೋದು ನೀವೆಲ್ಲ ಸೇರಿ ಒಂದು ಸರ್ಕಾರ ಏನೋ ಒಂದು ಹೊರಟಿದ್ದಾರೆ. ರೈತರ ಒಂದು ಕುಟುಂಬಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿಂದ ಒಂದು ಸಂದೇಶ, ಆ ರೀತಿಯ ಒಂದು ಭಾವನೆಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಂಥವ್ರು, ಆ ಜ್ಞಾನ ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ಯುವಕರು ಈ ಒಂದು ಹೋರಾಟದಿಂದಲೇ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ತಲುಪಿಸಿದರೆ, ಬಹುಶಃ ನಿನ್ನೆಯ ದಿನ ನಾನು ಮಂಡ್ಯದ ಮದ್ದೂರು ತಾಲೂಕಿನಲ್ಲಿರ್ತಕ್ಕಂಥ ನವೋದಯ ವಿದ್ಯಾಲಯಕ್ಕೆ ಹೋಗಿದ್ದೆ. ಇಲ್ಲಿ ನೀನು ಇದ್ದಲ್ಲಪ್ಪ, ನೆನ್ನೆ ಬಂದಿದ್ದಲ್ಲ ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ನೋಡಿ ಬಂದೆ ಅಣ್ಣ ಅಂತ. ಅಲ್ಲಿ ಒಬ್ಬ ಯುವಕ ಅವನು 8ನೇ ತರಗತಿನೋ 9ನೇ ತರಗತಿ ವಿದ್ಯಾರ್ಥಿ ನನ್ನ ಹತ್ರ ಬಂದು ಕೇಳ್ತಾನೆ, ಅಣ್ಣ ಇಲ್ಲಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರಗಳು ಇದೆಲ್ಲ ನಡೀತಾ ಇದೆಯಲ್ಲ,
ಇದನ್ನು ನಿಲ್ಲಿಸ್ಲಿಕ್ಕೆ ಆಗಲ್ವಾ ಅಂತ ಕೇಳ್ತಾನೆ. ಉತ್ತರ ಏನು ಕೊಡೋದು? ಒಬ್ಬ ಯುವಕ 8ನೇ ತರಗತಿ ಓದ್ತಕ್ಕಂಥ ಯುವಕ ನನ್ನ ಪ್ರಶ್ನೆ ಮಾಡ್ತಾನೆ, ಇದೆಲ್ಲ ಯಾತಿಗೆ ನಾನು ಹೇಳ್ತಾ ಇದ್ದೇನೆ? ನನ್ನನ್ನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಂದ್ರು ನೀವುಗಳು ನಾನು ಯಾವುದೇ ಕಾರಣಕ್ಕೂ ನನಗೆ ಒಳ್ಳೇದಾಗೋದಿಲ್ಲ ಸುಳ್ಳು ಹೇಳ್ತಾ ಇದ್ರೆ. ನಾನೀಗ 5ನೇ ಬಾರಿ ನನ್ನ ಜೀವನದಲ್ಲಿ ದೇವರಿಂದ ಜೀವದಾನ ಪಡೆದು ಬಂದಿರ್ತವು. ಇಲ್ಲಿ ಕೂತಿದ್ದೇನೆ ನಿಮ್ಮ ಮುಂದೆ ಇವತ್ತು ಕೂತು ಮಾತಾಡೋ ಪರಿಸ್ಥಿತಿ ನಾನು ಇರಲಿಲ್ಲ. ಹಲವಾರು ನಾಡಿನ ಲಕ್ಷಾಂತರ ಜನ ಅಯ್ಯೋ ಪಾಪ ಕುಮಾರಸ್ವಾಮಿಗೆ ಹುಷಾರಿಲ್ವಂತೆ, ಭಗವಂತ ಒಳ್ಳೇದು ಮಾಡ್ಲಪ್ಪ, ಅವನ ಆರೋಗ್ಯ ಸರಿಯಾಗಲಿ, ಈ ಒಂದು ಪ್ರಾರ್ಥನೆ ಸಲ್ಲಿಸಿದ ಪ್ರತಿಫಲ ಇವತ್ತು 5ನೇ ಬಾರಿ ಜೀವದಾನ ಪಡ್ಕೊಂಡು ಇಲ್ಲಿ ಬಂದು ಮುಂದೆ ಕೂತಿದ್ದೆ. ನನ್ನ ತಾಯಂದರು ಕಳೆದ 470 ದಿವಸದಿಂದ ಮನೆ ಕೆಲಸ ಮಾಡೋದು ಬಿಟ್ಟು, ಕೃಷಿ ಕೆಲಸನೂ ಮಾಡೋದು ಬಿಟ್ಟು, ಇವತ್ತು ಈ ಸರ್ಕಾರದ ಕಣ್ಣು ತರಿಸಬೇಕು ಅಂತೇಳಿ ಇಷ್ಟು ಹೋರಾಟ ಏನು ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ ಹೇಳ್ತೀನಿ. ನಾನು ಇವತ್ತು ನೀವು ಬೆಳೆಸ್ತಂಥವ್ರು ಏನಿದ್ದೀರಿ, ಹಲವಾರು ಸತ್ಯ ಘಟನೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಆಶೀರ್ವಾದ ಬಲದಿಂದ ದೇಶದಲ್ಲಿ ಮಂತ್ರಿಯಾಗೂ ಸಹ ಈಗ ಕಳೆದ 2 ವರ್ಷದಿಂದ ಇವತ್ತು ಅಧಿಕಾರದಲ್ಲಿ ಇದ್ದೇನೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು 2 ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನೇನಾದರೂ ಬೆಂಗಳೂರಿಗೆ ಬಂದರೆ ಇವತ್ತು ಸಹ ದಿನಕ್ಕೆ 100 ಜನ ಇರ್ತಾರೆ ಮನೆ ಮುಂದೆ. ಬೇರೆ ಬೇರೆ ವಿಷಯಗಳನ್ನ ಕೇಳ್ಕೊಂಡ್ ಬರೋದು ಬೇರೆ. ಇವತ್ತಿಲ್ಲಿ ಮಕ್ಕಳು ಕೆಲವರು ಮಾತಾಡೋದಿಲ್ಲ, ಹೆಣ್ಣು ಮಕ್ಕಳು. ನಾನು ಯಾವನೋ ಕಂಪ್ಯೂಟರ್ ಇಂಜಿನಿಯರ್ನ ಮಗ ಅನ್ನೋದಲ್ಲ, ನಾನು ನಾರಾಯಣಪ್ಪನ ಮಗ ಅನ್ನೋದನ್ನ ಜನ ಗುರ್ತಿಸ್ಬೇಕು ಅಂತ ಹೆಣ್ಣು ಮಗಳು ಇಲ್ಲಿ ಎದೆ ತಟ್ಟಿ ಹೇಳ್ತಾ ಇದ್ಲಲ್ಲ ರೈತರ ಹೆಸರನ್ನ. ಆ ರೀತಿಯ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ ಸೈನ್ಸು, ಮಳೆ ಬಂದು ಹೇಳ್ಬೇಡಿ. ಏನು ಒಂದು ಬೇಕಾದ್ರೆ ನಾನು ಅಲ್ಲಿ ಬಂದು ಮಳೆ ಬಂದು ನಿಂತ್ಕೊಂಡು ಮಾತಾಡ್ತೀನಿ. ಯಾವುದಕ್ಕೆ ಒಳ್ಳೆ ಸೂಚನೆ ಇದು. ಮಳೆ ಇವತ್ತೇನಕ್ಕೆ ಜೋರಾಗೇನು ಬರಲ್ಲ. ನಿಮ್ಮ ಹೋರಾಟಕ್ಕೆ ವರ್ಣದೇವ ಆಶೀರ್ವಾದ ಮಾಡಲಿಕ್ಕೆ 4 ಹನಿ ಇವತ್ತು ಇಲ್ಲಿ ಆಕಾಶದಿಂದ ಸುರಿಸ್ತಾ ಇದ್ದಾನೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ದಿನಕ್ಕೆ 100 ಯುವಕರು, ಹೆಣ್ಣು ಮಕ್ಕಳು ಕೆಲಸ ಇಲ್ಲ ಅಂತ ಬರ್ತಾರೆ. ನಾವು ಹೊರಗಡೆ ಹೇಳ್ತೀವಿ, ದೊಡ್ಡ ದೊಡ್ಡ ಕಾರ್ಖಾನೆ ತಂದು ನಿಮಗೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳ್ತೀವಿ. ನನಗೆ ಆದಂಥ ಅನುಭವವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತಿನ ಒಂದು ಪರಿಸ್ಥಿತಿ, ಯಾರಿಗೂ ಈಗ ಪರ್ಮನೆಂಟ್ ಕೆಲಸ ಯಾರು ಕೊಡ್ತಾ ಇಲ್ಲ. ಸರ್ಕಾರದಲ್ಲೂ ಕೊಡ್ತಾ ಇಲ್ಲ, ಕಾರ್ಖಾನೆಗಳಲ್ಲೂ ಕೊಡ್ತಾ ಇಲ್ಲ. ಔಟ್ಸೋರ್ಸಸ್ ಅಂತ ಮಾಡಿ 1 ವರ್ಷ ನಿಮ್ಮನ್ನು ದುಡಿಸ್ಕೊತಾರೆ, 2ನೇ ವರ್ಷ ನಿಮ್ಮನ್ನು ಖಾಲಿ ಮಾಡಿ ಕಳಿಸ್ತಾರೆ. ಇದಕ್ಕೆ ನಾವು ನಮ್ಮ ರೈತರ ಭೂಮಿನ ಕೊಡಬೇಕಾ ಅನ್ನೋದು ನನಗೂ ಸಹ ಕಣ್ಣು ತೆರೆದಿದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ಮೊದಲನೇದಾಗಿ ತರಲಿಕ್ಕೆ ಬಯಸ್ತೀನಿ. ಈ ಕೂಸು ಅಂತ ಹೇಳ್ತಾರಲ್ಲ, ಅದು ಎಲ್ಲದಕ್ಕಿಂತ ಮುಂಚೆ ಈ ರೆಡ್ ಝೋನು ಅಂತ ಹೇಳಿ ಇವತ್ತು ಅಲ್ಲಿ ಏನು ನಿಂತವರಲ್ಲ ಧರಣಿ ಮಾಡ್ಕೊಂಡು ನನಗೆ ಧಿಕ್ಕಾರಕ್ಕೆ ಹೋಗಿ ಈ ಕೆಂಪು ಬಾವುಟ ಹಿಡ್ಕೊಂಡವ್ರೆ. ಈ ರೆಡ್ಡು, ಯೆಲ್ಲೋ, ಅದೆಂಥದ್ದು ಗ್ರೀನು, ಇದು ನನಗಿಂತ ಹೆಚ್ಚಾಗಿ ಅವ್ರ ನಾಯಕನಿಗೆ ಚೆನ್ನಾಗಿ ಗೊತ್ತಿಗೇನು ರಾಜ್ಯದ ಮುಖ್ಯಮಂತ್ರಿಗೆ.